ಇಲ್ಲೆಲ್ಲ ಐತಿ. ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಪ್ರೀತಿಸೋರಿಗೆಲ್ಲ ಒಲವೇ ಜೀವನ ಸಾಕ್ಷಾತ್ಕಾರ, ರೈತರಿಗೆಲ್ಲ ಹೊಲವೇ ಜೀವನ ಸಾಕ್ಷಾತ್ಕಾರ. ಹೌದು ಸರ್. ರಂಗವಲ್ಲಿ ಬಿಡ್ಸು ಅಂದ್ರೆ ಎಗರೆಗರಿ ಬತ್ತಾಳೆ, ಅವರಪ್ಪ ಲೆಕ್ಕ ಮಾಡು ಅಂದ್ರೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ವ್ಯಾಳ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ, ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆಯಿಲ್ಲ, ಯಾವುದೇ ಸರ್ಕಾರ ಬಂದರು, ಯಾವುದೇ ಸರ್ಕಾರ ಬಂದರು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ನೀವು ಇಷ್ಟು ನೀವೇ ಕೆಲವೊಂದು ಹಾಡುಗಳನ್ನ ಬರೀತೀರಾ ಅಂದ್ರೆ, ಹಾಡು ಬರೆಯೋರು ನಮ್ಮ ಇಂಡಸ್ಟ್ರಿಯಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಹಾಡುಗಳು ಬರೀತಾರೆ. ನಿಮಗೆ ಗೊತ್ತಾ ಯಾರ್ದಾದ್ರು ಹೆಸರು ಗೊತ್ತಾ ನಿಮ್ಗೆ? ಯಾರ್ಯಾರು ಹಾಡು ಬರೀತಾರೆ ಅಂತ? ಯೋಗರಾಜ್ ಭಟ್ ಸರ್ ಬರೀತಾರೆ. ಜಾಸ್ತಿ ಗೊತ್ತಿರೋದು ಅವರು ಹಾಡು ಬರೆಯೋರು ಅರ್ಜುನ್ ಸರ್ ಲಿರಿಕ್ಸ್ ಬರೀತಾರೆ. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಮಾಡ್ತಾರೆ ಅವರು. ಲಿರಿಕ್ಸ್. ಈಗ ನೀವು ಕನ್ನಡ ಹಾಡು ಹಾಡಿದ್ರಿ, ಇಂಗ್ಲೀಷ್ ಹಾಡಿದ್ರಿ, ಮಲಯಾಳಮೂ ಹಾಡ್ಬಿಟ್ರಿ ಅಲ್ವಾ, ತೆಲುಗುನು ಹಾಡ್ಬಿಟ್ರಿ, ಒಂದು ಇನ್ಯಾವ್ದು ಬಿಟ್ಟಿದ್ದೀರಾ? ಯಾವ್ದಾದ್ರು ಒಂದು ಶ್ಲೋಕ ಬಿಡಬೇಕಲ್ಲ ಇವಾಗ. ದೇವರಾಜ ಸೇವೆ, ಕಾಲಭೈರವ ಅಷ್ಟೋತ್ತರ. ವ್ಯಾಳ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ, ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ, ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ, ಕಾಲಭೈರವಂ ಭಜೆ. ಭಾನುಕೋಟಿ ಭಾಸ್ಕರಂ ಭವಾಬ್ಧಿತಾರಕಂ ಪರಂ, ನೀಲಕಂಠಮೇಪ್ಸಿತಾರ್ಧದಾಯಕಂ ತ್ರಿಲೋಚನಂ, ಕಾಲಕಾಲಮಂಬುಜಾಕ್ಷಮಕ್ಷಶೂನ್ಯಮಕ್ಷರಂ, ಕಾಲಕಾಲಮಂಬುಜಾಕ್ಷಮಕ್ಷಶೂಲಮಕ್ಷರಂ, ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಶೂಲಟಂಕಪಾಶದಂಡಪಾಣಿಮಾದಿಕಾರಣಂ, ಶ್ಯಾಮಕಾಯಮಾದಿದೇವಮಕ್ಷರಂ ನಿರಾಮಯಂ, ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವ ಪ್ರಿಯಂ, ಭೀಮವಿಕ್ರಮಂ ಪ್ರಭುಂ ವಿಚಿತ್ರತಾಂಡವ ಪ್ರಿಯಂ, ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಇಷ್ಟವಾದ ಹಾಡು ಸರ್. ಸೂಪರ್. ಈಗ ಮನೆ ಕಡೆ ಎಲ್ಲ ಆದಾಯ ಇದೆಲ್ಲ ಹೇಗಿದೆ ಸರ್? ನಮ್ಗೊಂದು ರಾಗಿ ಬೆಳೆ ಬೆಳ್ಕೊತೀವಿ ಸರ್ ಸ್ವಲ್ಪ, ಆಮೇಲೆ 2 ಹಸು ಸಾಕೊಂಡಿದ್ದೀವಿ ಸರ್. 2 ಹಸು ಸಾಕೊಂಡಿದ್ದೀರಾ? ಅದು ಇತ್ತೀಚೆಗೆ ಸರ್. ಫಸ್ಟು ಬರೀ ರಾಗಿ ಬೆಳ್ಕೊಂಡಿದ್ವಿ. ಬೇರೆಯವ್ರ ಮನೆಗೆ ಹಾಲು ಹಾಕ್ತೀರಾ? ಡೈರಿಗೆ ಹಾಕ್ತಿದ್ವಿ. ಡೈರಿಗೆ ಎಷ್ಟು ಲೀಟರ್ ಹಾಕ್ತೀರಾ ಡೈಲಿ ಸರ್? ಇವಾಗ ಹಂಗೆ ಅದು ಸರ್, ಇವಾಗ ಎರಡು ಒಂದು ಫಲ ಆಗೈತೆ, ಒಂದೇ ಹಸು ಸರ್. ಇವಾಗ 7 ಲೀಟ್ರು, ಒಂದಿನಕ್ಕೆ 14 ಲೀಟ್ರ್. 14 ಲೀಟರ್ ಹಾಕ್ತೀರಾ ಒಂದಿನಕ್ಕೆ? ಇವತ್ತು ನೀವು ಡೈರಿಗೆ ಹಾಕೋದು ಎಷ್ಟು ರೂಪಾಯಿ 1 ಲೀಟ್ರ್ ಹಾಲು? 1 ಲೀಟ್ರಿಗೆ ಇವಾಗ ಪ್ರೈವೇಟ್ ಡೈರಿಗೆ ಹಾಕ್ತಾ ಇದೀವಿ ಸರ್ ನಾವು. ನಮ್ಮೂರಲ್ಲಿ ಡೈರಿ ಗೌರ್ಮೆಂಟ್ ಡೈರಿ ಮಾಡ್ಕೊಟ್ಟಿಲ್ಲ ಸರ್. ಅಯ್ಯಯ್ಯೋ. ಓಕೆ. ಎಲ್ಲರಿಗೂ ಅದೇ ಇದು ಗೌರ್ಮೆಂಟ್ ಡೈರಿ ಆಗಬೇಕು. ಪ್ರೈವೇಟ್ ಡೈರಿಗೆ ಎಷ್ಟು 1 ಲೀಟ್ರಿಗೆ? ಅವರು ಸರ್ 35ವರೆ ಹಾಕ್ಕೊಡ್ತಿದ್ದಾರೆ ಸರ್ 1 ಲೀಟ್ರಿಗೆ. ತುಂಬಾ ಡಿಫರೆನ್ಸ್ ಇದೆ. ನಾವು ಪ್ಯಾಕೆಟ್ ಹಾಲು ತಗೊಳ್ಳೋ ರೇಟ್ಗೂ ನೀವು ಡೈರಿಗೆ ಹಾಕ್ತಾ ಇರೋ ರೇಟ್ಗೂ. ಅಯ್ಯೋ ಸರ್, ಇವಾಗ ನಾನು ಹೇಳ್ಬೇಕು ಅಂದ್ರೆ, ಒಂದು ಪ್ಯಾಕೆಟಲ್ಲಿ ಹಾಲು ರೇಟ್ ಜಾಸ್ತಿ ಆಗೋಯ್ತು ಅಂದ್ರೆ, ಅಯ್ಯೋ ಒಂದು ರೇಟ್ ಹಾಲು ಜಾಸ್ತಿ ಆಯ್ತು ಅಂತ ಅವ್ರು ಅನ್ಕೋಬಹುದು ಸರ್, ಸಿಟಿಲಿ ಅನ್ಕೋತಾರೆ. ಆದ್ರೆ ಇಲ್ಲಿ ಎಂತ ಚಳಿ, ಮಳೆ, ಗುಡುಗು, ಮಿಂಚು ಏನೇ ಬರಲಿ ದನಿಗೆ ಹುಲ್ ತರಬೇಕು, ಮೇವು ನಾವು ತರಲೇಬೇಕು. ಯಾವ್ದು ಇದೆ ಅಲ್ಲೂ ಕಷ್ಟ ಇರುತ್ತೆ. ಹಾಲಿಂದು ರೇಟು ನಮ್ಗೆ ಕಡಿಮೆ ಆದ್ರೆ ನಮ್ಗೆ ಲಾಸ್ ಆಯ್ತದೆ ಸರ್. ಇಂಡಿ ಬೂಸದ ರೇಟ್ ಏರಿಸ್ತವ್ರೆ ಸರ್, ಅದ್ರ ಬಗ್ಗೆನೂ ಆಡ್ ಬರ್ದಿದ್ದೀನಿ ಸರ್. ಹೌದಾ? ಇಂಡಿ ಬೂಸದ? ರೆಡಿ, 3, 2, 1 ಗೋ. ನನ್ನನ್ನೊಬ್ಬ ರೈತನಾಗಿ ಮಾಡಿದ, ಭೂಮಿ ಕೊಟ್ಟು ದುಡಿ ಎಂದು ದೂಡಿದ, ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆಯಿಲ್ಲ, ಯಾವುದೇ ಸರ್ಕಾರ ಬಂದರು, ಯಾವುದೇ ಸರ್ಕಾರ ಬಂದರು. ಹಸು ಎಮ್ಮೆ ಕುರಿ ಮೇಕೆ ಸಾಕಿದ, ಚಳಿ ಮಳೆ ಮಿಂಚು ಗುಡುಗೆನ್ನದೇ ಅಲೆದ, ಏನು ಮಾಡುವುದು ಹಾಲಿಗೆ ಬೆಲೆಯಿಲ್ಲ, ಇಂಡಿ ಬೂಸ ಏರಿತಲ್ಲ.
ಪರವಾಗಿಲ್ಲ, ತೊಂದರೆ ಇಲ್ಲ. ಲಾಸ್ಟ್ 2 ಲೈನ್ ತಗೊಳ್ಳಿ. ഇരുളಲ್ಲಿ ಬರಿ ಬಾವಿ ನೋಡಿದೆ, ಹಗಲಲ್ಲಿ ಹಾರೆಂದರೆ. ರೈತಾನ ಬೆಳೆಗೆ ಬೆಳೆಯಿಲ್ಲದಿದ್ದರು, ರಸಗೊಬ್ಬರದ ಬೆಲೆ ಏರಿಕೆ. ಅದಕ್ಕೆ ತಾನೇ ರೈತ ಹಳ್ಳಿ ಬಿಟ್ಟೋಗುವ ಮನಸ್ಸು ಮಾಡುವುದು. ರೈತ ದೇಶದ ಬೆನ್ನೆಲುಬು, ರೈತ ದೇಶದ ಬೆನ್ನೆಲುಬು ಅಂತೇಳೋ ಸರ್ಕಾರ ಎಲ್ಲೋಯ್ತು. ಅಷ್ಟೇ ಸರ್. ನಮ್ಮೂರ ಯುವರಾಣಿ. ಇದು ಪ್ರತಿಭೆಯ ಯುವರಾಣಿ ಹಾಡ್ತಾವಳಂತೆ. ಸರ್ಕಾರದವರೆಲ್ಲ ಕಂಡ್ಬಿಡ್ರಪ್ಪೋ, ರೈತರಿಗೆ ಏನ್ ಬೇಕೋ ಕೊಟ್ಬಿಡ್ರಪ್ಪೋ. ಸರಿನಾ? ಹೌದು ಸರ್. ಕಷ್ಟ ಇದೆ ಸರ್. ರೈತರು ಅಂದ್ರೆ ಒಂದು ಬೆಳೆ ಬೆಳಿತೀವಿ ಸರ್, ಅದನ್ನ ಬೆಳೆ ಬೆಳೆದು ತಿರ್ಗಾ ಅದನ್ನ ಒಂದು ಕಣ ಮಾಡ್ಬೇಕು ಅಂದ್ರೆ ಸರ್ ಎಷ್ಟು ಕಷ್ಟ ಇರ್ತದೆ ಗೊತ್ತಾ. ಆ ಕಣದಲ್ಲಿರೋದನ್ನೆಲ್ಲ ಇದು ಮಾಡ್ಬೇಕು. ಕಣದಲ್ಲಿರೋದ್ ನಾವು ಅದನ್ನ ಶೇಖರಣೆ ಮಾಡಿ ತಿರ್ಗಾ ದನಿಗೆ ದುಡ್ದಿರೋ ದನಗಳು ಅವತ್ರ ಪಾಲ್ ಅವಕ್ಕೆ, ನಾವು ರೈತನ ಪಾಲ್ ರೈತನ್ಗೆ ಅವೆಲ್ಲ ಶೇಖರಣೆ ಮಾಡಿ ಮಳೆ ಬಿಸಿಲಿದ್ರಿಂದ ಎಲ್ಲ ಕಾಪಾಡ್ಬೇಕು ಅಂದ್ರೆ ಕಷ್ಟ ಐತೆ ಸರ್ ರೈತನಿಗೆ. ನಮಗೆ ನೀವು ಹೇಳ್ಬೇಕಾದ್ರೆ ಗೊತ್ತಾಗತ್ತೆ ನೋಡಿ. ನಾವು ಡೈಲಿ ಪ್ಯಾಕೆಟ್ ಹಾಲು ತಗೊಂಡ್ಬಂದು ಕಟ್ ಮಾಡಿ ಕಾಫಿ ಇವತ್ತೆಲ್ಲಾ ಮಳೆ ಹುಯ್ತಿರ್ತದೆ ಅನುಭವ ಸರ್. ಮಳೆ ಹುಯ್ತಾನೆ ಇರ್ತದೆ, ಜಡಿ ಹಿಡ್ಕೊಂಬಿಟ್ಟಿರ್ತದೆ. ಹೋಗ್ಲೇಬೇಕು ಪಾಪ. ಅವು ಇಲ್ಲಾಂದ್ರೆ ಅಂಬಾ ಅಂತವೆ. ಅವು ಅಂಬಾ ಅನ್ನೋದು ನಮ್ ಮಕ್ಳು ಅರ್ಥಂಗ ಇರ್ತವೆ, ಕೇಳಕ್ ಆಗಲ್ಲ. ಹೋಗ್ಲೇಬೇಕು. ಎಂತ ಮಳೆ ಜೋರ್, ನಮ್ ಸಿಡ್ಲು ಬರ್ತದ ಮಿಂಚ್ ಬರ್ತದ, ಎದ್ರಕಣಂಗೆ ಇಲ್ಲ ಪಾಪ. ಅವತ್ರ ಹೊಟ್ಟೆ ಹೋಗ್ಲೇಬೇಕು, ಆ ಮಳೇಲಿ ಕುಯ್ಲೇಬೇಕು, ಮಡಗ್ಲೇಬೇಕು, ಅವಕ್ಕೆ ಹಾಕ್ಲೇಬೇಕು ಸರ್. ಹಸುಗೆ ಹಿಂಡಿ ಬೂಸ 2 ಟೈಮ್ ಇಕ್ಲಿಲ್ಲ ಅಂದ್ರೆ ಅವು ಹಾಲು ಕೊಡಲ್ಲ. ಅವ್ರ ರೈಟ್ ಮಾತ್ರ ಏರ್ಸ್ಬಿಡ್ತಾರೆ ಬೆಳೆ. ನಾವು ಅದನ್ನ ಇನ್ನೊಂದು ಅಂದ್ರೆ ಎಲ್ಲೂ ಹೋಗೋಕ್ಕಾಗಲ್ಲ. ಹಸು ಇರೋರ ಮನೆಗಳು ಯಾರಾದರೂ ಒಬ್ರು ಇರಲೇಬೇಕು ಮೇಂಟೆನೆನ್ಸ್ಗೆ. ಎಲ್ಲೂ ಹಳ್ಳಿ ರೈತ ಎಲ್ಲೂ ಹೋಗಲ್ಲ ಯಾವ. ಅದಕ್ಕೆ ಸರ್ ಅವನ್ನ ಶ್ರಮಜೀವಿ ಅನ್ನೋದು. ಅದಕ್ಕೆ ಸರ್ ಅವನ್ನ ಶ್ರಮಜೀವಿ ಅನ್ನೋದು. ಸುಮ್ಮನೆ ಹೇಳಲ್ಲ. ಎಲ್ಲರೂ ರೈತನ ಮಕ್ಕಳೇ ಸರ್ ಇರೋರು. ಸಿಟಿಲಿ ಇರ್ತಾರೆ ಅಂತೀರಿ ಪಾಪ, ಅವರು ರೈತರು ಮಕ್ಕಳಾಗೆ ಇರ್ತಾರೆ. ಅವರು ಹೊಟ್ಟೆಪಾಡಕ್ಕೆ ಬೆಂಗಳೂರಿಗೆ ಹೋಗಿರ್ತಾರೆ. ಅವ್ರಿಗೂ ಸಂಬಳ ಇದಕ್ಕೆಲ್ಲ ನೋಡ್ಕೊಂಡು ಅವರು ಹಂಗಂತಾರೆ. ಸರ್ಕಾರ ಎಲ್ಲ ಕಡೆ ನೋಡ್ಕೊಂಡು ಇದು ಮಾಡ್ಬೇಕು. ಪ್ರೀತಿಸೋರಿಗೆಲ್ಲ ಹೊಲವೇ ಜೀವನ ಸಾಕ್ಷಾತ್ಕಾರ, ರೈತರಿಗೆಲ್ಲ ಹೊಲವೇ ಜೀವನ ಸಾಕ್ಷಾತ್ಕಾರ. ಹೌದು ಸರ್. ಬರೀ ಹೊಲದಲ್ಲೇ ನಿಮ್ಮ ಪ್ರೀತಿ, ಹೊಲನೇ ಪ್ರೀತಿ ಮಾಡ್ತೀರಾ ನೀವು. ಗುಡ್. ನಮಗೆ ಇಲ್ಲಿ ನಾವು ಪ್ಯಾಕೆಟ್ ಹಾಲು ತೊಗೊಂಡು ಕಾಫಿ ಕಾಯಿಸ್ಕೊಂಡು ಟೀ ಕಾಯಿಸ್ಕೊಂಡು ಕುಡಿದ್ಬಿಡ್ತೀವಿ. ಹೌದು. ನಿಮ್ಮ ಕಷ್ಟಗಳು ಗೊತ್ತಿರಲ್ಲ. ಮಳೆ ಬಂದರೆ ಹಸಿಗೆ ಹುಲ್ಲಿಲ್ಲ, ಹಿಂಡಿ ಬೂಸ ಇಲ್ಲ, ಅವತ್ತು ಹಾಕಿಲ್ಲ ಅಂದ್ರೆ ನೀವು ಡೈರಿಗೆ ಹಾಲು ಹಾಕಿದ್ರೆ ನಮಗೆ ನೆಕ್ಸ್ಟ್ ಡೇ ಪ್ಯಾಕೆಟ್ ಹಾಲು ಸಿಗುತ್ತೆ. ಇವತ್ತು ನಾವು ಊಟ ಮಾಡ್ದಿರು ನಮ್ಮ ಹೊಟ್ಟೆ ಬಿಡು ನಾಳೆ. ಆದ್ರೆ ಇವತ್ತು ಹಾಲು ಕರೀಲೇಬೇಕು. ಇವತ್ತು ನಾವು ಊಟ ಮಾಡ್ದಿರು ನಮ್ಮ ಹೊಟ್ಟೆ ಬಿಡು ನಾಳೆ. ಆದ್ರೆ ಇವತ್ತು ಹಾಲು ಕರೀಲೇಬೇಕು. ಹಾಲು ಬಿಡಕ್ಕಾಗಲ್ಲ ಆ ಥರ. ಈಗ ಮುಂದೆ ಇನ್ನೊಂದು ಹಾಡು, ಯಾವ ಹಾಡು ಹಾಡ್ತೀರಾ? ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸರ್. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹೋಂಕಾರ ರೂಪಂ ಶಿವಂ ಶಿವಂ ಮಹಾಸೂರ್ಯ ಚಂದ್ರಾದಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾನಂ ಮಹಾಕಾಂತಿ ಬೇಜಂ ಮಹಾದೇವ್ಯ ತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ಓಂ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ. ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ಹೃದಯಂಗಮಂ ಚತುರುದಧಿ ಸಂಗಮಂ ಪಂಚಭೂತಾತ್ಮಕಂ ಶತ್ರುನಾಶಕಂ ಸಪ್ತಸ್ವರೇಶ್ವರಂ ಅಷ್ಟಸಿದ್ಧೀಶ್ವರಂ ದಶದಿಶಾಸುರಿಮಲಂ ಮೇಘಾದಶೋಜ್ವಲಂ ಮೇಘನಾಥೇಶ್ವರಂ ಪ್ರಸ್ತು ಶಿವಶಂಕರಂ ಪ್ರಣತಚನ ಕಿಂಕರಂ ದುರ್ಜನ ಭಯಂಕರಂ ಸಜ್ಜನ ಶುಭಂಕರಂ ಪ್ರಾಣಿದಯಪಾರಕಂ ಪ್ರಕೃತಿಮಿತಕಾರಕಂ ಭುವನ ಭವ್ಯ ಭವನಾಯಕಂ ಭಾಗ್ಯಾತ್ಮಕಂ ರಕ್ಷಕಂ ಈಶಂ ಸುರೇಶಂ ವೃಷೇಶಂ ಪರೇಶಂ
ನಟೇಶಂ ಗೌರೀಶಂ ಗಣೇಶಂ ಭೂತೇಶಂ ಮಹಾಮಧುರ ಪಂಚಾಕ್ಷರಿ ಮಂತ್ರಪಾಶಂ ಮಹಾಹರ್ಷವರ್ಷಂ ಪ್ರವರ್ಷಂ ಸುಶೇಷಂ ಓಂ ನಮೋ ಹರಾಯ ಚ ಪುರಹರಾಯ ಚ ಸ್ವರಹರಾಯ ಚ ಇಂದ್ರಾಯ ಚ ನಿತ್ಯಾಯ ಚ ನಿರ್ನಿದ್ರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ ಢಂ ಢಂ ಡಢಂ ಢಂ ಡಢಂ ಢಂ ಡಢಂ ಢಂ ಡಡಕ್ಕಾದಿನಾದ ನವತಾಂಡವ ಡಂಬರಂ ತದ್ಧಿಮ್ಮಿದ ಕದಿಮ್ಮಿ ದಿದ್ಧಿಮ್ಮಿ ಧಿಮಿ ಧಿಮ್ಮಿ ಸಂಗೀತ ಸಾಹಿತ್ಯ ಸುಮಕಮಲ ಬಂಬರಂ ಓಂಕಾರ ಗ್ರೀಂಕಾರ ಶ್ರೀಂಕಾರ ಐಂಕಾರ ಮಂತ್ರ ಬೀಜಾಕ್ಷರಂ ಮಂಜುನಾಥೇಶ್ವರಂ ಋಗ್ವೇದ ಮಾಧ್ಯಂ ಯಜುರ್ವೇದ ವೇದ್ಯಂ ಸಾಮ ಪ್ರತೀತಂ ಅಥರ್ವ ಪ್ರಪಾತಂ ಪುರಾಣೈತಿಹಾಸಂ ಪ್ರಸಿದ್ಧಂ ವಿಶುದ್ಧಂ ಪ್ರಪಂಚ ಸೂತ್ರಂ ವಿರುದ್ಧಂ ವಿಬುದ್ಧಂ ನಕಾರಂ ಮಕಾರಂ ಸಿಕಾರಂ ವಕಾರಂ ಯಕಾರಂ ನಿರಾಕಾರ ಸಾಕಾರ ಸಾರಂ ಮಹಾಕಾಲ ಕಾಲಂ ಮಹಾನೀಲಕಂಠಂ ಮಹಾಟಾಟಹಾಸಂ ಮಹಾನಂದನಂದಂ ಜಟಾಜೂಟ ರಂಗೈಕ ಗಂಗಾ ಸುಚಿತ್ರಂ ಜ್ವಲಜ್ಜುತ್ರ ನೇತ್ರಂ ಸುಚಿತ್ರಂ ಸುಗೋತ್ರಂ ಮಹಾಕಾಶ ಭಾಗ್ಯಂ ಮಹಾಭಾನುಲಿಂಗಂ ಮಹಾದತ್ರುವರ್ಣಂ ಸುವರ್ಣಂ ಪ್ರವರ್ಣಂ. ಯಪ್ಪ, ತಪ್ಪಿದ್ರೆ ಕ್ಷಮಿಸಿ. ಅಯ್ಯೋ ಕ್ಷಮೆ ಅಲ್ಲ. ಎಷ್ಟು ಜನಕ್ಕೆ ಈ ಹಾಡು ಕೇಳಿದ್ದೀರಾ, ಬಟ್ ಇಷ್ಟು ಹಾಡಕ್ ಬರಲ್ಲ. ಕಮೆಂಟ್ ಮಾಡಿ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಎಷ್ಟು ಜನಕ್ಕೆ ಈ ಹಾಡು ನಾವೆಲ್ಲ ಕೇಳಿದ್ದೀವಿ, ಇಷ್ಟು ಹಾಡಕ್ ಬರಲ್ಲ ನಮಗೆ. ಬಟ್ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ತುಂಬ ದೊಡ್ಡದು. ಒಂದು ಸಂಗೀತದ ಬಗ್ಗೆ ಮತ್ತು ದೇವರ ಬಗ್ಗೆ ಮತ್ತು ನಿಮಗಿರೋ ಆಸೆ ಎಲ್ಲವನ್ನು ಈಡೇರಿಸ್ಕೊತಾ ಇದ್ದೀರಾ. ತುಂಬ ಖುಷಿ ವಿಚಾರ ಇದು. ನಮ್ಮಲ್ಲಿ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ. ನಿಮಗೆ ಅಂದರೆ ಊರಲ್ಲೆಲ್ಲ ಈ ಸಾಲಗಳೆಲ್ಲ ಕೊಡ್ತಾರಲ್ಲ, ನಮ್ಮಲ್ಲಿ ಒಂದು ಸೇಯಿಂಗ್ ಇದೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ, ಆದರೆ ಕೊಟ್ಟಿರೋ ದುಡ್ಡನ್ನು ವಾಪಸ್ ಸಿಗಲ್ಲ ಅಂತ ಅಲ್ವಾ? ಹೌದು ಸರ್. ನಿಮ್ಮ ಊರಲ್ಲಿ ಬಡ್ಡಿ ವ್ಯವಹಾರ ಎಲ್ಲ ಜಾಸ್ತಿನಾ? ಇಲ್ಲ ಸರ್, ನಮ್ಮೂರಲ್ಲಿ ಏನಿಲ್ಲ. ಇದ್ರೆ ಕೊಡ್ರು ಅಂತ ಇಸ್ಕೊತಾರೆ, ಇಲ್ದಿರಿಲ್ಲ ಆ ಥರ. ಕೈ ಸಾಲ ಎಲ್ಲ ಇಸ್ಕೊತಾರೆ ಯಾರಾದರೂ? ಕೈ ಸಾಲ ಎಲ್ಲರೂ ನಾವು ಇಸ್ಕೊಂಡಂಗೆ ಎಲ್ಲರೂ ಇಸ್ಕೊತಾ ಇರ್ತಾರೆ. ಅದು ಹೇಳ್ಕೊಳ್ಳಲ್ಲ ಸರ್, ವಾಪಸ್ ಕೊಟ್ಬಿಡ್ತಾರೆ. ಕೆಲವರು ನಾಳೆ ಕೊಡ್ತೀನಿ ಅಂದ್ಬಿಟ್ಟು ಕೊಡಲ್ಲ. ಕೊಡ್ದಿರ್ ಬೈಕತ್ತಾರೆ, ಇವ್ನು ಬೈತಾನಲ್ಲ ತಡಿಯಪ್ಪ ಅಂತ. ಈ ಬ್ಯಾಂಕ್ಗಳಲ್ಲಿ ವ್ಯವಹಾರ ಮಾಡೋರಿಗೆ ರೈತರಿಗೆಲ್ಲ ಸಾಲ ಈಸಿಯಾಗಿ ಸಿಗುತ್ತಾ? ಬ್ಯಾಂಕ್ಗಳಲ್ಲಿ ನಾವೇನು ಸರ್ ಯಾವತ್ತೂ ನಾವು ಸಾಲ ತಗೊಳಕ್ಕೂ ಅಷ್ಟೊಂದು ಇದಕ್ಕೆ ಹೋಗಿಲ್ಲ ಸರ್. ನಾವು ಯಾವತ್ತೂ ಸಾಲ ತಗೊಳಕ್ಕೆ ಹೋಗಿ. ಮನೆ ಸ್ವಂತ ಮನೆ ಸರ್ ಊರಲ್ಲಿ ಕಟ್ಕೊಂಡಿದ್ದೀವಿ ಸರ್. ನೈಸ್. ನಮ್ಮಲ್ಲಿ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಇದ್ದಾರೆ. ಓಕೆ. ಅವರ ಸ್ಪೆಷಾಲಿಟಿ ಏನಂದರೆ, ಅವ್ರ ಹತ್ರ 100ಕ್ಕೂ ಹೆಚ್ಚು ಬ್ಯಾಂಕ್ಗಳ ಜೊತೆ ಟೈಅಪ್ ಇದೆ. ಅವ್ರು ಏನು ಮಾಡ್ತಾರೆ ಅಂದರೆ, ಯಾರಿಗಾದರೂ ಯಾವುದಾದ್ರೂ ವಿಚಾರದಲ್ಲಿ ಲೋನ್ ಬೇಕು ಅಂದರೆ ಅವರು ಯಾವ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಅಂತ ನಿಮಗೆ ಸಜೆಷನ್ ಕೊಡ್ತಾರೆ. ಜೊತೆಗೆ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕನಂಗೆ ಯಾವ ಬ್ಯಾಂಕಲ್ಲಿ ಹೋದರೆ ನೀವು ಬೇಗ ಸಾಲ ತೀರಿಸ್ಬೋದು, ಹೇಗೆ ತೀರಿಸ್ಬೋದು, ಇದನ್ನೆಲ್ಲ ಅಡ್ವೈಸ್ ಕೂಡ ಮಾಡ್ತಾರೆ. ಜೊತೆಗೆ ನಿಮ್ಮ ಕ್ರೆಡಿಟ್ ಸ್ಕೋರು ಮತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ಸು ಇದೆಲ್ಲ ಕರೆಕ್ಟಾಗಿ ನೀವು ITR ಫೈಲ್ ಮಾಡಿದರೆ, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ನಿಮಗೆ ತುಂಬ ಬೇಗ ಲೋನ್ಗಳನ್ನು ಪ್ರಾಸೆಸ್ ಮಾಡಿಸ್ಕೊಡ್ತಾರೆ. ಡಾಕ್ಯುಮೆಂಟೇಷನ್ ಪ್ರಾಸೆಸ್ನೆಲ್ಲ ಇವರೇ ನೋಡ್ಕೋತಾರೆ. ಎಲ್ಲದಕ್ಕಿಂತ ಮೀರಿ ಇವರು ನಿಮ್ಮ ಹತ್ರ ಯಾವುದೇ ಕಮಿಷನ್ ತೊಗೊಳ್ಳಲ್ಲ. ನೀವು ಅವ್ರನ್ನ ಅಪ್ರೋಚ್ ಮಾಡೋದ್ರಿಂದ ಹಿಡಿದು ನಿಮಗೆ ಅಮೌಂಟು ಕ್ರೆಡಿಟ್ ಆಗೋವರೆಗೂ ನಿಮ್ಮ ಜೊತೆ ಇರ್ತಾರೆ. ಜೊತೆಗೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾದ್ರೂ ನಿಮಗೆ ಹೆಲ್ಪ್ ಮಾಡ್ತಾರೆ ಈ ವಿಚಾರದಲ್ಲಿ. ಸೊ ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅಂತ, ಎಸ್ಪೆಷಲಿ ಅವರು ಈ ಹೋಮ್ ಲೋನು, ಎಜುಕೇಷನ್ ಲೋನು, ಹೈಯರ್ ಎಜುಕೇಷನ್ ಲೋನು ಮತ್ತು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಲೋನ್ಗಳಲ್ಲಿ ಎಕ್ಸ್ಪರ್ಟು. ಇದರ ಜೊತೆಗೆ ಇನ್ನೂ 20+ ವೆರೈಟೀಸ್ ಲೋನ್ಗಳನ್ನು ಕೊಡ್ತಾರೆ. ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ, ತೊಗೊಳ್ಳಿ. ಇದು ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ಸ್ ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್. ಓಕೆನಾ? ನೀವು ಮೊದಲು ಕಲ್ತಿದ್ದ ಹಾಡು ಯಾವುದು ಸರ್? ಮೊದಲು ಕನಕದಾಸರ ಕೀರ್ತನೆ ಸರ್. ಅದು ನನ್ನ ತಮ್ಮ ಅವರು ರೇಡಿಯೋ ಎಲ್ಲ ಹಾಕಿದ್ರು ಸರ್. ಅದನ್ನ ಕಲಿಬೇಕು. ಅವ್ನ ಫೋನಲ್ಲಿ ಅದು ರೆಕಾರ್ಡ್ ಆಗಿತ್ತು. ಅದನ್ನ ನಾನು ಕಲಿಬೇಕು ಅಂದ್ಬಿಟ್ಟು ಅವ್ನ ಫೋನ್ ನನ್ನ ಹತ್ರ ಕಲಿಯೋವರೆಗೂ ನಾನು ರಿಲೀಕ್ಸ್ ಬರ್ಕೊಡೋವರೆಗೂ ಬಿಟ್ಲಿಲ್ಲ ಸರ್. ಆಮೇಲೆ ಅದನ್ನ ನಮ್ಮೂರಲ್ಲಿ ಹಿಂಗೆ ಯಾವುದೊಂದು ದೇವರು ಇದು ಮಾಡುವಾಗ ಹಾಡಿದ್ದು ಕಲ್ತ್ಕೊಂಡ್ಬಿಟ್ಟೇನಕ್ಕ ಅಂತ ಅವನೇ ಶಾಕ್ ಆಗೋದು ಸರ್. ಆ ಹಾಡು ಯಾವುದು? ಕನಕದಾಸರ ಕೀರ್ತನೆ ಸರ್. ಏಸು ಕಾಯಂಗಳ ಕಳೆ. ಹಾಡ್ತೀರಾ? ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ, ತನ್ನದಲ್ಲ,
ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು ಆಶಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಅವನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ಆಶಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಾಹುದೇನು ಅಲ್ಲಿ ಹೋದೇನು ದೋಷನಾಶ ಕೃಷ್ಣವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗೆ ಭದ್ರೆ ಯಮುನಿ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನು ಈ ಛಲವೇನೋ ದಾಸನಾಗು ವಿಶೇಷನಾಗು ದಾಸನಾಗು ವಿಶೇಷನಾಗು. ಎಲ್ಲ ಸಾಹಿತ್ಯ ಇಲ್ಲ ಇದೆ ನಿಮಗೆ. ಈ ಅಜ್ಜಿ ತಾತಂದ್ರು ಮೊಮ್ಮಕ್ಕಳನ್ನ ಮಲಗಿಸ್ತಾ ಇದ್ದಾಗ ನಮ್ಮ ಕಡೆ ಎಲ್ಲ ಇವಾಗ ನಾವೆಲ್ಲ ಪುಟ್ಟ ಮಕ್ಕಳಿದ್ದಾಗ ನಮ್ಮ ಅಜ್ಜಿ ತಾತಂದ್ರು ಕತೆ ಹೇಳೋರು, ನಮ್ಮ ಅಪ್ಪ ಅಮ್ಮಂದ್ರು ಅಜ್ಜಿ ತಾತಂದ್ರಲ್ಲ. ನೀವು ಆ ಥರ ನಿಮ್ಮ ಮಗಂಗೆಲ್ಲ ಚಿಕ್ಕ ವಯಸ್ಸಲ್ಲಿ ಕತೆ ಹೇಳಿದ್ದೀರಾ? ಕತೆ ಹೇಳಿಲ್ಲ ಸರ್, ಅಜ್ಜಿ ತಾತನ ಒಂದು ಹಾಡು ಕೂಡಿಸಿ ಹೇಳಿದೆ ಸರ್, ಅವ್ನು ಕಾಮಿಡಿ ಆಗಿ. ಅವಾಗ್ಲೂ ಹಾಡೆ ಮಾಡ್ಬಿಟ್ಟಿದ್ದೀರಾ? ಹಾಡೆ ಸರ್, ಕತೆಗಿನ್ನ ಹಾಡು ಮುಖಾಂತರನೇ ಒಂದು 4 ಲೈನ್ ಅವನು ಖುಷಿ ಪಡ್ತಿದ್ದ ಸರ್. ಏನಂತ? ಅಜ್ಜ ಕುಟ್ತಾನ್ ಕುಟ್ಟಾಣಿ ನಮ್ಮ ಅಜ್ಜಿ ಕಡಿತಾಳ್ ಬಟ್ಟಾಣಿ, ಅಜ್ಜಿ ಕಂಡು ಅಜ್ಜನ್ಗೆ ಯಾಕೋ ಬಾರಿ ಬ್ಯಾಸರ, ಆದ್ರೂ ಅಜ್ಜಿ ಇಟ್ಟವಳು ಅಜ್ಜನ್ ಮ್ಯಾಲೆ ತನ್ನಸರ, ಅಜ್ಜಿ ಮಾಡಿ ಕೊಟ್ಟಳು ಅಜ್ಜನಿಗೆ ಬಿಸಿ ಪಾಯಸದ ಕೀರ, ಅಜ್ಜ ಖುಷಿಯಲ್ಲಿ ಬಿಟ್ಟ ನೋಡು ಬಬೋಡು ಬಾಯಿ ಜೋರ. ಅದು ಸರ್. ಆಮೇಲೆ ಮಕ್ಕಳ ಬಗ್ಗೆ ಒಂದು ಚಿಕ್ಕ ಮಗು ಇರ್ತದೆ, ಆ ಮಗು ಬಗ್ಗೆ ಒಂದು 4 ಲೈನ್ ಬರ್ತಿದೆ. ಎಳೆಬಾಲೆ ಕುಂಟೆ ಬಿಲ್ಲೆ ಆಡ್ತಾಳಲ್ಲೇ ನಮ್ಮನೆ ಎಳೆಬಾಲೆ, ಕುಂಟೆ ಬಿಲ್ಲೆ ಆಡ್ತಾಳಲ್ಲೇ ನಮ್ಮನೆ ಎಳೆಬಾಲೆ, ರಂಗವಲ್ಲಿ ಬಿಡ್ಸು ಅಂದರೆ ಎಗರೆಗರಿ ಬತ್ತಾಳೆ, ರಂಗವಲ್ಲಿ ಬಿಡ್ಸು ಅಂದರೆ ಎಗರೆಗರಿ ಬತ್ತಾಳೆ, ಅವರಪ್ಪ ಲೆಕ್ಕ ಮಾಡು ಅಂದರೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಇನ್ನೊಂದು ಇದೆ ಸರ್, ಅದು ಭಾರತಾಂಬೆ ಬಗ್ಗೆ ನಾನೇ ಸರ್ ಅದಾಡು. ಭರತ ಕಂಡದ ಬಲದ ಮಕ್ಕಳು ಭಾರತಾಂಬೆಯ ಹಿರಿಮೆಯ ಗರಿಗಳು, ಭರತ ಕಂಡದ ಬಲದ ಮಕ್ಕಳು ಭಾರತಾಂಬೆಯ ಹಿರಿಮೆಯ ಗರಿಗಳು, ಭಾರತಾಂಬೆಯ ಹಿರಿಮೆಯ ಗರಿಗಳು, ಭವ್ಯ ಭಾರತದ ಚೆಲುವಿನ ರಾಶಿ ಭಾರತಾಂಬೆಯಳು, ಭವ್ಯ ಭಾರತದ ಚೆಲುವಿನ ರಾಶಿ ಭಾರತಾಂಬೆಯಳು, ನೋಡಿ ಕಂಗೊಳಿಸುತ್ತಿದೆ ತಾಯೇ, ನೋಡಿ ಕಂಗೊಳಿಸುತ್ತಿದೆ ತಾಯೇ ನಿನ್ನಿ ಮಕ್ಕಳ ಕಂಗಳು, ಭರತ ಕಂಡದ ಬಲದ ಮಕ್ಕಳು ಭಾರತಾಂಬೆಯ ಹಿರಿಮೆಯ ಗರಿಗಳು, ದೇಹವೆಂಬುದೇ ನಿನಗಣತೆ ತಾಯೇ ನನ್ನ ನೆತ್ತರೆ ತೈಲಧಾರೆ, ದೇಹವೆಂಬುದೇ ನಿನಗಣತೆ ತಾಯೇ ನನ್ನ ನೆತ್ತರೆ ತೈಲಧಾರೆ, ನನ್ನರ ನಾಡಿಗಳ ಬತ್ತಿಯಾಗುಸೆದು, ನನ್ನರ ನಾಡಿಗಳ ಬತ್ತಿಯಾಗುಸೆದು, ಭಕ್ತಿ ಜ್ಯೋತಿಯ ಬೆಳಗುವೆನವ್ವ, ದೇಶ ಭಕ್ತಿ ಜ್ಯೋತಿಯ ಬೆಳಗುವೆನವ್ವ. ನೈಸ್. ಸೊ ಇವಾಗ ಇದನ್ನೆಲ್ಲ ಬರ್ಕೊಂಡು ಹಾಡ್ತಿರ್ತೀರಾ, ಮನೆ ಕೆಲಸದ ಮಧ್ಯೆ ಬಿಡುವಾಗುತ್ತಾ ಇದೆಲ್ಲ ಮಾಡಕ್ಕೆ? ಮನೆ ಕೆಲಸ ಮಾಡೋಗ್ಲೇ ಸರ್ ಅದೆಲ್ಲ ಬರೋದು ಜ್ಞಾಪಕಕ್ಕೆ. ಹೌದಾ? ಐಡಿಯಾ ಅವಾಗ್ಲೇ ಪಕ್ಕದಲ್ಲಿ ಮೈಂಡ್ ಯಾವಾಗ್ಲೂ ಇದ್ರಲ್ಲೇ ಇರ್ತದಲ್ವಾ ಸರ್, ಅವಾಗ ಯಾವ್ದಾದ್ರು ಒಂದ್ ಲೈನ್ ಬಂದು ಇದ್ರ ಬಗ್ಗೆ ಇದು ಕೂಡ್ಸೋಣ, ಇದು ಬರೆಯೋಣ ಅಂತ. ಮನೇಲಿ ಯಾವತ್ತು ಬೈದಿಲ್ಲ, ಫಸ್ಟ್ ಕೆಲಸ ಮಾಡಿ ಆಮೇಲೆ ಇವೆಲ್ಲ ನೋಡ್ತೀನಿ ಅಂತ? ಅವ್ರಿಗೆ ಯಾವಾಗ್ಲೂ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ, ಫ್ರೀ ಟೈಮಲ್ಲಿ ಬರ್ಕೋತೀನಿ ಸರ್. ಕೆಲಸ ಮಾಡುವಾಗ ಅಯ್ಯೋ ಇವಾಗ್ಲಿ ಸದ್ಯ ಕೆಲಸ ಮೇನ್ ಸರ್. ಅಲ್ಲಿ ಅಡುಗೆ ಮಾಡು ಇವಾಗ್ಲೂ ಒಂದ್ಸರಿ ಕೋಪ ಬಂದ್ಬಿಟ್ಟಾಗ ಅದಕ್ಕೂ ಅಡುಗೆ ಮಾಡೋದ್ಬಿಟ್ಟು ಯಾವಾಗ್ಲೂ ಅಂತ ಆಡ್ತೀನಿ.
ಅಡುಗೆ ಮಾಡೋದು ಬಿಟ್ಟು ಅಂತ ಬೈತಿರ್ತಾರೆ ಸರ್. ಕೆಲಸ ಎಲ್ಲ ಮಾಡಿಬಿಟ್ಟು ಹ್ಞೂ ನಾವು ಫ್ರೀಯಾಗಿ ಟೈಮಲ್ಲಿ ಮಾಡೋದು. ಇವಾಗ ತೋಟದ ಹತ್ರ ಹೋಯ್ತೀವಿ, ದನ ಕಟ್ಟಾಕಕ್ಕೆ ಹೋಯ್ತೀವಿ, ಎಮ್ಮೆ ಕುಯ್ಯೋಕೆ ಹೋಯ್ತೀವಿ, ಎಮ್ಮೆ ಮೇಯ್ಸೋಕೆ ಹೋಯ್ತೀವಿ, ಜೋಳ ಕುಯ್ಯೋಕೆ ಹೋಯ್ತೀವಿ. ಅವಾಗ ಫ್ರೀಯಾಗಿರ್ತದಲ್ವ ಸರ್, ದನ ಮೇಯ್ತಿರ್ತ ಅವಾಗ ಹಾಡ್ಕೊಬೋದು. ಹಾಡು ತುಂಬ ಹಾಡುಗಳನ್ನು ನೀವೇ ಬರ್ದಿದ್ದೀರಾ ಬೇರೆ ಬೇರೆ ಟ್ಯೂನ್ಗಳಿಗಲ್ವಾ? ಈಗ ಇನ್ನೊಂದು ಹಾಡು ಯಾವುದಾದ್ರು? ಹಾಂ ಸರ್, ಧಾನ್ಯಗಳ ಬಗ್ಗೆ ಬರ್ತಿದ್ವಿ. ಓ ಧಾನ್ಯಗಳು ಹ್ಞೂ ಅವರೇ ತೊಗರಿ ಬೀಗರೆ ಅಲಸುಂದೆ ಉದ್ದು ನೆಂಟರೆ, ಅವರೇ ತೊಗರಿ ಬೀಗರೆ ಅಲಸುಂದೆ ಉದ್ದು ನೆಂಟರೆ, ಬೆಳೆದ ರೈತನ ಅಕ್ಕರೆ ಕಂಡಿನ್ನು ಸಿಹಿಯಾಯ್ತು ಸಕ್ಕರೆ, ಧಾನ್ಯದ ರಾಜರಾಗಿ ನಿನ್ನ ನಗುತ್ತ ಬೇಯಿಸ್ತವಳೆನಾಗಿ, ಧಾನ್ಯದ ರಾಜರಾಗಿ ನಿನ್ನ ನಗುತ್ತ ಬೇಯಿಸ್ತವಳೆನಾಗಿ, ಧಾನ್ಯದ ರಾಜರಾಗಿ ನಿನ್ನ ನಗುತ್ತ ಬೇಯಿಸ್ತವಳೆನಾಗಿ, ಕಾಯುತ್ತ ಕುಂತದೆ ಮಡಕಿ ನಿನ್ನ ತಿರುವಲಿಕ್ಕಂತ ಕರುಕಿ, ಪಂಜಾರ್ದ ಕೌಚಿದ್ದ ಹುಂಜ ಹಿಡ್ಕೊಂಡು ಕುಯ್ದೆ ಬುಟ್ಟ ಪುಟ್ಟ ನಂಜ, ಕೋಳಿ ಸಾರು ಘಮ ಘಮ ಹಿಟ್ಟಿನ ಮುದ್ದೆ ಸಮ ಸಮ, ಕೋಳಿ ಸಾರು ಘಮ ಘಮ ಹಿಟ್ಟಿನ ಮುದ್ದೆ ಸಮ ಸಮ, ಗಂಗಳ ಚೊಂಬಿನ ಸದ್ದು ಕೇಳಿ ಹಸುವಿನ ತಾಳ ಹೆಚ್ಚಾಯ್ತು, ಗಂಗಳ ಚೊಂಬಿನ ಸದ್ದು ಕೇಳಿ ಹಸುವಿನ ತಾಳ ಹೆಚ್ಚಾಯ್ತು, ರಾಗಿ ಮುದ್ದೆ ಗಮ್ಮತ್ತು ಉಂಡವಗೆ ಗೊತ್ತು ತಾಕತ್ತು, ಕೋಳಿ ಸಾರು ಸೊರ್ ಸೊರ್ರು ಕುಡಿದವ ನೋಡು ಕುಡಿದವನ ಜೋರು. ಅಷ್ಟೇ ಸರ್. ಇದೆಲ್ಲ ಮಾಮೂಲಿ ರಿಯಲ್ ಆಗಿ ನಡೆಯೋದೆ ಸರ್. ಅದನ್ನೇ ಬರ್ಬಿಡ್ತೀರಾ? ಅವಾಗ ಅವಾಗ ಇವಾಗ ಏನು ಸರ್, ಅವಾಗ ಕೋಳಿ ಅಂದ್ರೆ 2 ತಿಂಗಳು 3 ತಿಂಗಳು ತನಕ ಕುಯ್ಯೋಕೆ ಇಲ್ಲ ಸರ್ ಕೋಳಿ ಹಳ್ಳಿಗಳ ಕಡೆ. ನಿಜ ಸಾಕಿದ ಕೋಳಿನೇ ಕುಯ್ಕೊಳ್ಳೋರು ದೊಡ್ಡದಾಗು. ಇವಾಗೇನು ವಾರಕ್ಕೊಂದ್ಸತಿ ದಿನ ಇದ್ರೂ ಸರಿ ಅನಿಸ್ತದೆ. ಯಾಕಂದರೆ ನಾವು ತಿನ್ನೋ ಆಹಾರ ಹಂಗಾಗ್ಬಿಟ್ಟೈತೆ ಸರ್, ತಿನ್ನೋ ಆಹಾರನೇ. ಅವಾಗ ಹಂಗಿರ್ತಾಯಿದ್ರು ಸರ್, ಜಾಸ್ತಿ ನಾನ್ ವೆಜ್ಜನ್ನ ಯಾರು ಇದ್ಬಿಡೋರು ಹಂಗೆ. ಇವಾಗ ಏನಾಗೈತೋ ಗೊತ್ತಿಲ್ಲ ಸರ್, ಎಲ್ಲರೂ ನಾನ್ ವೆಜ್ ಇರಲೇಬೇಕು. ಸೊ ಆಹಾರ ಚೆನ್ನಾಗಿರ್ಬೇಕು ಅಂದರೆ ಅಂತಾರೆ ಮರಳಿ ಸಂತೆ ಎಲ್ಲ ಕೆಮಿಕಲ್ ಸರ್. ನಾವು ಏನು ತಿಂದರೂ ಎಲ್ಲ ಕೆಮಿಕಲ್ ಆಗ್ಬಿಟ್ಟೈತೆ, ಅದ್ರ ಪರಿಣಾಮನೇ ಇದು. ಏನು ತಿಂದರೂ ರುಚಿ ಸಿಕ್ಕಲ್ಲ, ಏನು ತಿಂದರೂ ಹೊಟ್ಟೆ ತುಂಬಲ್ಲ ಅನ್ನಂಗೆ. ನಮ್ಮಲ್ಲಿ ರಾಗ ಆರ್ಟ್ಸ್ ಅಂತ ಒಂದಿದೆ, ರಾಗ ಆರ್ಟ್ಸ್. ಇವರು ಜಯನಗರ HSR ಲೇಔಟು, ಸಹಕಾರ ನಗರ್ ಮತ್ತು ಕಲ್ಯಾಣ್ ನಗರಲ್ಲಿ ಇವ್ರದ್ದು ಬ್ರ್ಯಾಂಚ್ ಇದೆ. ಸುಮಾರು 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ ಇವ್ರ ಹತ್ರ. ಇವ್ರಿಗೆ ಹೇಳಿದೆ ನೀವು ಬರ್ತೀರಾ ಅಂತ. ಇವರು ಸ್ಪೆಷಲಾಗಿ ಅವರು ರೈತರ ಸರ್, ಅವ್ರು ವಿಶೇಷವಾಗಿ ಏನಾದ್ರು ಕೊಡೋಣ ಅಂದರು. ಏನು ಕೊಟ್ಟಿರ್ಬೋದು ರೈತರಿಗೆ ನೋಡಿ ನಿಮಗೋಸ್ಕರ? ಚೆನ್ನಾಗಿದೆ. ಹಾಂ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಎತ್ತಿನ ಗಾಡಿ ನಮ್ಮ ಮನೇಲಿ ಐತೆ ಸರ್, ಇನ್ನೂ ಹಳೇದು ಓಡಿಸೋರೇ ಇಲ್ಲ. ಹಾಂ ಇಲ್ಲೆಲ್ಲ ಐತೆ. ಒಟ್ಟೆಲ್ಲ ಟ್ಯಾಕ್ಟ್ರಿ ಬಂದ್ಬಿಟ್ವಲ್ಲ ಸರ್. ತಾಂಜಾವೂರ್ ಪೇಂಟಿಂಗ್ಸು, ಎತ್ನಿಕ್ ಹ್ಯಾಂಡಿಕ್ರಾಫ್ಟ್ಸು, ಟೀಕುಡ್ ಫರ್ನಿಚರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸುಮಾರು 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳುವಂತಹ ಐಟಮ್ ಸಿಗುತ್ತೆ. ಗಿಫ್ಟಿಂಗ್ ಐಟಮ್ಸು, ಮನೆಯಲ್ಲಿ ಡೆಕೋರೇಟಿವ್ ಐಟಮ್ಸು, ಈ ರೀತಿ ಒಂದು 500-600 ವೆರೈಟೀಸ್ ಡಿಸೈನ್ಗಳು ಇಲ್ಲಿ ಸಿಗುತ್ತೆ. ಹಬ್ಬಗಳು ಹರಿದಿನಗಳು ಬಂದರೆ ಆಯಾ ಹಬ್ಬಕ್ಕೆ ರಿಲೇಟ್ ಆಗಿರುವಂತಹ ಎಲ್ಲ ಐಟಮ್ಸು ಇಲ್ಲಿ ಸಿಗುತ್ತೆ. ಜೊತೆಗೆ ನೀವು ರಾಗ ಆರ್ಟ್ಸಲ್ಲಿ ಹೋಗಿ ಏನಾದ್ರು ತೊಗೋಬೇಕಾದ್ರೆ ತೊಗೊಂಡ್ಮೇಲೆ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂತ ಏನಾದರೂ ಹೇಳಿದ್ರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್. ಅಲ್ಲಿ ಏನೇ ಆಫರ್ ನಡೀತಿದ್ರು ಎಕ್ಸ್ಟ್ರಾ 5% ಡಿಸ್ಕೌಂಟ್ ಇರುತ್ತೆ. ರಾಗ ಆರ್ಟ್ಸ್ಗೆ ಭೇಟಿ ಕೊಡಿ. ನಮಗಂತೂ ತುಂಬ ಖುಷಿ ಆಯಿತು ಹೇಮಲತಾ ಮೇಡಮ್ ಅವರೇ, ಸಂತೋಷ ಆಯಿತು, ಭಾಳ ಖುಷಿ ಆಯಿತು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಯಾಕೆ ಇವ್ರನ್ನ ನಮ್ಮ ಕ್ಲಿನಿಕ್ಗೆ ಕರೆಸ್ಬಾರ್ದು ಅಂತ ಒಮ್ಮೆ ಟ್ರೈ ಮಾಡಿದ್ದಕ್ಕೆ ಬಂದ್ರಿ. ತುಂಬ ಖುಷಿಯಾಗಿ ಹಾಡಿದ್ರಿ, ಮಾತಾಡಿದ್ರಿ. ಸ್ಟೇಜಿಗೆ ಬರಬೇಕು ಅಂದರೆ ನಿಜವಾಗ್ ಒಬ್ಬರು ಸಪೋರ್ಟ್ ಮಾಡಲ್ಲ, ಆಡ್ತಾಳೆ. ಇಷ್ಟು ನಮಗೆ ಇವಾಗ 40 ಇಯರ್ಸ್, ನಮ್ಗೆ 40. ಇವಾಗ ಏನು ಸಾಧನೆ ಮಾಡೋಕ್ಕೆ ಏನು ಹೋಯ್ತಾವಳೆ. ನಾನು ಹಂಗೆ ಅನ್ಕೊಳ್ತೀನಿ ಒಂದೊಂದ್ಸರಿ, ಒಂದೊಂದು ಟೈಮ್ ಅಯ್ಯೋ ಬಿಡು ಏನು ಕಿವಲ್ಲ, ನಮ್ಮ ಮಕ್ಕಳು ಮುಂದುವರಿಬೇಕು, ನಮ್ಮ ಮಕ್ಕಳು ಮುಂದೆ ಬರಬೇಕು, ನಂದು ಯಾವುದು ಅಂತಲೇ ನಾನು ಇದ್ದಿದ್ದು ಸರ್. ಸುಮ್ಮನೆ ಹಾಡು ಆಗ್ತಿದ್ದೆ. ನೀವೊಂದು ವೇದಿಕೆ ಕೊಟ್ಟ ಮೇಲೆ ಎಲ್ಲರೂ ಅಯ್ಯೋ ನಮ್ಮ ನಿನ್ಗೆ ಅವತ್ತಿಂದ ಆಸೆ ಇತ್ತು, ಹೋಗು ಅಂತ ಫೋರ್ಸ್ ಮಾಡಿದ್ದಕ್ಕೆ ಸರ್ ನಾನು ಮುಂದೆ ಅಲ್ಲ ಏನು ಗೊತ್ತಾ, ನಾನು ಒಂದಕ್ಕೆ ಹೋಗ್ಬೇಕು, ನನಗೆ ಸಿಗ್ತದೆ ಅಂತ ನಾನು ಅನ್ಕೊಂಡು ಇರಲಿಲ್ಲ ಸರ್. ಬಂದಿದ್ದೀನಿ, ಇದೇ ಸರ್ ನಾನು ಫಸ್ಟ್. ಅದಕ್ಕೆ ನಾನು ಹೇಳಿದ್ದು ದೇವಸ್ಥಾನದೊಳಗೆ ಕಾಲಿಡ್ತಾ ಇದ್ದೀನಿ ಅನ್ನೋ ಥರನೇ. ಇಲ್ಲ, ಅದು ನಿಮ್ಮಲ್ಲಿರೋ ಸಂಸ್ಕಾರ ಅದು. ಹಾಂ ಸರ್. ಆಮೇಲೆ ಸಾಧನೆಗಾಗಲಿ ಪ್ರತಿಭೆಗಾಗಲಿ ವಯಸ್ಸಿನ ಅಡ್ಡಿ ಬರಬಾರ್ದು. ಸರ್, ನಮ್ಮ ಮಕ್ಕಳು ಮಾಡಲಿ ಬಿಡಿ, ನಾವು ಬೇಡ. ಪ್ರತಿಭೆ ನಿಮ್ಮಲ್ಲಿದ್ದಾಗ ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ನಿಮ್ಮ ಮಗಂಗೆ ಬೇರೆ ಪ್ರತಿಭೆ ಇರುತ್ತೆ, ನಿಮ್ಮ ಮಕ್ಳಿಗೆ ಬೇರೆ ಪ್ರತಿಭೆ ಇರುತ್ತಲ್ವಾ? ಸೊ ಆ ಥರ. ಈಗ ವ್ಯವಸಾಯದ ಬಗ್ಗೆ ಹಾಡು ಅಂತ ಹೇಳಿದ್ರು, ಅದನ್ನು ಟ್ರೈ ಮಾಡೋಣ. 2 ಬರ್ದಿದ್ದೀನಿ ಸರ್ ವ್ಯವಸಾಯದ ಬಗ್ಗೆ. ಮೊದಲನೇದು ಇದನ್ನ
ದುಡಿಮೆಗೆ ಹಿರಿಮೆಯೇ ವ್ಯವಸಾಯ, ಇದ ನಂಬಿ ಬಾಳಿದರೆ ನಿನಿರಾಯ. ದುಡಿಮೆಗೆ ಹಿರಿಮೆಯ ವ್ಯವಸಾಯ, ಇದ ನಂಬಿ ಬಾಳಿದರೆ ನಿನಿರಾಯ. ಜೋಡೆತ್ತ ಹೂಡುತ್ತ ಹೊಂಟ ಪಯ್ಯನ ಸಂಗಡನ ನೊರಟೆ, ಜೋಡೆತ್ತ ಹೂಡುತ್ತ ಹೊಂಟ ಪಯ್ಯನ ಸಂಗಡನ ನೊರಟೆ. ಉತ್ತ ಹೊಲದಲ್ಲಿದ್ದ ಹುಲ್ಲನ್ನೆಲ್ಲ ನಾನಾದು ಬದಿಗಿಟ್ಟೆ, ಉತ್ತ ಹೊಲದಲ್ಲಿದ್ದ ಹುಲ್ಲನ್ನೆಲ್ಲ ನಾನಾದು ಬದಿಗಿಟ್ಟೆ. ಚುರು ಚುರು ಬಿಸಿಲಿಗೆ ಚುರುಗುಟ್ಟುತ್ತಿತ್ತು ಯಾಕೋ ನನ್ನ ಹೊಟ್ಟೆ, ಚುರು ಚುರು ಬಿಸಿಲಿಗೆ ಚುರುಗುಟ್ಟುತ್ತಿತ್ತು ಯಾಕೋ ನನ್ನ ಹೊಟ್ಟೆ. ಕಣ್ಣೆತ್ತಿ ಕಂಡಾಗ ಕಾಣುತ್ತಿತ್ತು ಅವ್ವಯ್ಯ ಹೊತ್ತ ಬುತ್ತಿ, ಕಣ್ಣೆತ್ತಿ ಕಂಡಾಗ ಕಾಣುತ್ತಿತ್ತು ಅವ್ವಯ್ಯ ಹೊತ್ತ ಬುತ್ತಿ. ದುಡಿದ ರೊಟ್ಟೆಗೆ ಹಸಿದ ಹೊಟ್ಟೆಗೆ ತಂದಾಳವ್ವಯ್ಯ, ದುಡಿದ ರೊಟ್ಟೆಗೆ ಹಸಿದ ಹೊಟ್ಟೆಗೆ ತಂದಾಳವ್ವಯ್ಯ. ಬೆಣ್ಣೆ ರೊಟ್ಟಿಯ ಜಗಮಗಾಯಿಸಿ ತಿಂದು ಜಡಿದೆವು ನಾನು ನನ್ನಪ್ಪಯ್ಯ, ಜಗಮಗಾಯಿಸಿ ತಿಂದು ಜಡಿದೆವು ನಾನು ನನ್ನಪ್ಪಯ್ಯ. ಬೆನ್ನಿಂದೆ ಹುಟ್ಟಿದ ಬಂಗಾರದಂತ ನನ್ನ ತಂಗ್ಯವ್ವ, ಬೆನ್ನಿಂದೆ ಹುಟ್ಟಿದ ಬಂಗಾರದಂತ ನನ್ನ ತಂಗ್ಯವ್ವ. ತಂದು ಕೊಟ್ಟಳು ಒಣಗಿದ ಗಂಟಲಿಗೆ ಮಜ್ಜಿಗೆ ತಂಪಾದ ಪಾನೀಯವ, ತಂದು ಕೊಟ್ಟಳು ಒಣಗಿದ ಗಂಟಲಿಗೆ ಮಜ್ಜಿಗೆ ತಂಪಾದ ಪಾನೀಯವ. ದುಡಿಮೆಗೆ ಹಿರಿಮೆಯ ವ್ಯವಸಾಯ, ಇದ ನಂಬಿ ಬಾಳಿದರೆ ನಿನಿರಾಯ. ನೀವೇ ಬರ್ದಿರೋದು? ಟ್ಯೂನು ನಿಮ್ಮದೆ? ಅಂದೆ ಸರ್, ನಾನು ಟ್ಯೂನ್ ನಾನೇ ಹಾಕ್ಬಿಡ್ತೀನಿ ಸರ್, ನಾನು ಲಿರಿಕ್ಸ್ ಬರ್ಕೊಂಡೆ ಹಂಗೆ ಹಾಕ್ಬಿಡ್ತೀನಿ. ಓ, ಸೊ ಹಳ್ಳಿಲಿ ರೈತರ ಬಗ್ಗೆ ಹಾಡು ಬರೆದು ಹಾಡಿದ್ರಿ, ಹೌದು ಸರ್. ಮಾವನ ಬಗ್ಗೆ ಹಾಡಿದ್ರಿ, ಹ್ಞೂ ಸರ್, ಮಾವಳಿಯ ರೈತರು ತಿನ್ನೋ ಊಟದ ಬಗ್ಗೆ ಹೇಳಿದ್ರಿ ಆ ಹಾಡಲ್ಲಿ. ಹೌದು. ಚೆನ್ನಾಗಿತ್ತು. ಹೇಮಲತಾ ಜಯಣ್ಣ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಇವ್ರದ್ದು, ನೋಡಿ ಅಲ್ಲಿ ಇವ್ರ ಹಾಡುಗಳು ನಿಮಗೆ ಸಿಗತ್ತೆ. ಸೊ ಯಾರ್ಯಾರಿಗೆ ಇವ್ರನ್ನ ಖುದ್ದು ಭೇಟಿ ಮಾಡಬೇಕು ಅಂದರೆ ಕುಣಿಗಲ್ ತಾಲೂಕಿನ ಮಣ್ಣಾನ್ಪಾಳ್ಯ, ಅಲ್ಲಿ ಇವ್ರ ಮನೆ ಇದೆ, ನಾಗನಹಳ್ಳಿ ಮಣ್ಣನ್ಪಳ್ಳಿ. ಸೊ ಅಲ್ಲಿ ಮನೆ ಇದೆ, ಅಲ್ಲಿಗೆ ಹೋಗಿ ತೊಂದರೆ ಕೊಡಬೇಡಿ, ಎಲ್ಲ ತೊಂದರೆ ಕೊಡೋರು ಯಾರೂ ಇಲ್ಲ ಹೇಳಿದ್ದು. ಸೊ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇವ್ರನ್ನ ನೋಡಿ, ಇನ್ನು ಇವ್ರನ್ನ ಫಾಲೋ ಮಾಡಿ, ಇವ್ರಿಗೇನೋ ಅದರಿಂದ ಏನೋ ಒಂದು ಸಣ್ಣ ಬೆಂಬಲ ಸಿಗ್ಬಹುದು ಇವ್ರಿಗೆ ಅಲ್ವಾ. ಸೊ ಎಲ್ಲ ಒಳ್ಳೇದಾಗಲಿ ನಿಮಗೆ. ತುಂಬ ಖುಷಿ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು, ಒಳ್ಳೇದಾಗಲಿ. ಇವಾಗ ಏನಾಗಬೇಕು ಅಂತ ಆಸೆ ನಿಮಗೆ ಮುಂದೆ? ಮುಂದೆ ಸರ್ ನನಗೆ ಹಾಡೋ ಹವ್ಯಾಸ, ನಂಗೆ ತುಂಬ ಹಾಡೋದು ಅಂದರೆ ತುಂಬ ಇಷ್ಟ ಸರ್. ಹಾಡೋ ಅವಕಾಶ ಸಿಕ್ಕಿದ್ರೆ ಹಾಡ್ತೀನಿ. ದೊಡ್ಡ ವೇದಿಕೆಯಲ್ಲಿ ಹಾಡಬೇಕು, ಸಿನಿಮಾಗೆ ಹಾಡಬೇಕು ಅಂತ ನೀವು? ಹಾಂ ಸರ್, ಸಿನಿಮಾಗೆ ಹಾಡಬೇಕು. ಹಾಡಬೇಕು, ನನ್ನ ಹಾಡಿರೋ ಹಾಡು ಒಂದು ಇದಾಗಿರ್ಬೇಕು, ನೆನಪಾಗಿರ್ಬೇಕು ಸರ್. ನಾವಿಲ್ಲ ಅಂದ್ರೆ ನಮ್ಮ ಹಾಡು ಇರಬೇಕು ಸರ್, ಆ ಥರ ಒಂದು ಹಾಡು ಹಾಡಬೇಕು. ಇಲ್ಲ ಟಿ ವಿಲಿ ಹಾಡಬೇಕು. ಹೌದು ಸರ್. ಗುಡ್, ಆಗಲಿ. ಯಾರ್ಯಾರು ರಿಯಾಲಿಟಿ ಶೋಗಳು ನಡೆಸ್ತಾ ಇದ್ದೀರಾ ನೋಡಿ, ಇವರ ವೇದಿಕೆ ಕೊಡ್ಬೋದಾ, ಹೇಗೆ ಅರ್ಹತೆ ಇದೆಯಾ, ನಿಮ್ಮ ಅರ್ಹತೆ ಪಟ್ಟಿಗಳಿಗೆ ಇವರು ಸೇರ್ತಾರ ನೋಡಿ ಹೇಗೆ ಮಾಡ್ಬೋದು ಅಂತ. ಇವರು ಒಂದೇ ಒಂದು ಪದನೂ ಸಂಗೀತ ಕಲ್ತಿಲ್ಲ, ಸಂಗೀತ ಕಲಿದೇ ಇಷ್ಟು ಹಾಡ್ತಿದ್ದಾರೆ. ಸೊ ಇನ್ನು ಸಂಗೀತ ಕಲಿತ್ರೆ ಎಷ್ಟು ಹಾಡ್ಬೋದು ಅನ್ನೋದು ನನಗಂತೂ ಕುತೂಹಲ ಮತ್ತು ಆಶ್ಚರ್ಯ ಎರಡೂ ಇದೆ. ಇವ್ರಿಗೆ ವೇದಿಕೆ ಕಲ್ಪಿಸಿಕೊಡೋರಿದ್ದರೆ ಖಂಡಿತ ಇವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಹೇಮಲತಾ ಜಯಣ್ಣ ಅಂತ ಇದ್ದಾರೆ, ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ. ಸದ್ಯಕ್ಕೆ ಇವರು ಆರಾಮಾಗಿ ಇವರ ಮನೆಯಲ್ಲಿ ಇವರ ಹೊಲದ ಕೆಲಸ ಏನಿದೆ, ಮನೆ ಕೆಲಸ ಏನಿದೆ ಆರಾಮಾಗಿ ನೋಡ್ಕೊಂಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಬರೋ ಪರಿಸ್ಥಿತಿಯಲ್ಲಂತೂ ಇವರಿಲ್ಲ. ಯಾವುದಾದ್ರೂ ಶೋಗಾಗಿ ಕರೆದು ಏನಾದರೂ ಸ್ವಲ್ಪ ದಿನದ ಮಟ್ಟಿಗೆ ಮಾಡ್ಬೋದು ಅಂದರೆ ಮಾಡ್ಬೋದು ಅಲ್ವಾ? ಹೌದು ಸರ್. ಇವ್ರಿಗೆ ಇವ್ರ ಗಂಡನೇ ಪ್ರಪಂಚ. ಅದನ್ನು ಬಿಟ್ಟು ನೀವು 1 ತಿಂಗಳು 2 ತಿಂಗಳೆಲ್ಲ ಬೆಂಗಳೂರಲ್ಲಿ ಇಟ್ಕೋತೀವಿ ಅಂದರೆ ಬರೋಲ್ಲಪ್ಪ ನಾವು ಅಲ್ವಾ. ಬಟ್ ರಿಯಾಲಿಟಿ ಶೋಗಳಿಗೆಲ್ಲ ಹೋಗ್ಬೇಕು ಅಂದ್ರೆ ಅಲ್ಲಿ ಹಂಗಿರುತ್ತೆ, ಏನು ಮಾಡೋದು? ಕೇಳಬೇಕು ಸರ್, ಅವ್ರು ಯಾರನ್ನು ಕೇಳಬೇಕು? ಯಜಮಾನ್ರನ್ನ ಕಳಿಸಿ ಇದಕ್ಕೆ ಕಳಿಸಿರ್ತಾರೆ, ಅದಕ್ಕೆಲ್ಲ ಕಳಿಸ್ಬೋದು ಸರ್. ಏನೋ ಒಂದು ಸ್ವಲ್ಪ ಇವಾಗ ಅವಳ ಆಸೆ ಈಡೇರ್ತೈತಲ್ಲ ಅನ್ನೋ ಆಸೆ ಖುಷಿಗಾದ್ರೂ ಅಂತ. ಬಹಳ ಖುಷಿ ಆಯ್ತು ನಿಮ್ಮ ನೋಡಿ. ಸರ್, ನಿಮ್ಮ ಗಂಡನು ನಿಮ್ಮನ್ನು ನಿಮ್ಮಷ್ಟೇ ಪ್ರೀತಿ ಮಾಡ್ತಾರಾ? ಹೌದಾ? ಅವ್ರು ತೋರಿಸ್ಕೊಳ್ಳಲ್ಲ ಸರ್. ಇದಾಗಿತ್ತು ಇವತ್ತಿನ ನಮ್ಮ ಹರಟೆ. ಇವರು ಕುಣಿಗಲ್ ತಾಲೂಕಿನ ಏನು ಊರು ನಿಮ್ಮ ಹೆಸರು? ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಮಣ್ಣನಪಳ್ಯ, ನಾಗನಹಳ್ಳಿ ಮಣ್ಣನಪಳ್ಯ. ಅಲ್ಲಿ ಲೈಟ್ ಕಂಬದ ಹತ್ರ ಮನೆ ಅವ್ರದ್ದು. ಸೊ ಕರೆಕ್ಟ್ ಸರ್. ಹೇಮಲತಾ ಅಂತ ಹೆಸರು, ಹೇಮಲತಾ ಜಯಣ್ಣ. ಇವರು ಗಂಡನ್ ಹೇಮಲತಾ ಅಂತ ನಾನು ಸ್ಟಾರ್ಟಿಂಗ್ ಅಂದಿದ ತಕ್ಷಣ ಸರ್ ಹೇಮಲತಾ ಜಯಣ್ಣ ಅನ್ನಿ ಎಂದು. ಇವ್ರ ಹೆಸರು ಹೇಮಲತಾ ಅಂತ ಅಲ್ವಾ? ಹೌದು ಸರ್, ಹೇಮಲತಾ ಜಯಣ್ಣ. ಇದು ನೋಡಿ, ಗಂಡನ ಹೆಸರು ಬಿಟ್ಕೊಡಲ್ಲ. ಏನು ಆನಂದ ಆಯ್ತು ಗೊತ್ತಾ ನಂಗೆ ಅದು. ಅವರೇ ಸರ್ ಸಪೋರ್ಟ್ ಮಾಡಿ ಅಷ್ಟು ಖುಷಿ. ಇದೇ ಥರ ಪ್ರೀತಿ ಎಲ್ಲ ಗಂಡ ಹೆಂಡ್ತಿರ್ಗೂ ಬರಲಿ. ಎಲ್ಲರೂ ಆಲ್ರೆಡಿ ತುಂಬ ಪ್ರೀತಿ ಮಾಡ್ತಿರ್ತಾರೆ,
ಅದು ಇನ್ನೂ ಹೆಚ್ಚಾಗಲಿ ಅಂತ ಹಾರೈಸ್ತೀನಿ. ಇವರ ಪ್ರತಿಭೆ ಅಂತೂ ನನಗಂತೂ ಬಹಳ ಇಷ್ಟ ಆಯಿತು. ಸಂಗೀತ ಒಂದು ಅಕ್ಷರ ಕಲಿದೆ ಇಷ್ಟು ಸಂಗೀತದ ಮೇಲೆ ಆಸಕ್ತಿ ಬಂದು ಪ್ರೀತಿ ಬಂದು, ಜೊತೆಗೆ ಇವರಲ್ಲಿ ಒಬ್ಬರು ಸಾಹಿತಿ ಕೂಡ ಇದ್ದಾರೆ. ನೀವು ಅದನ್ನು ಇವತ್ತು ನೋಡಿದ್ದೀರಾ. ಹೇಗೆ ಅನ್ನಿಸ್ತು ಈ ಕಾರ್ಯಕ್ರಮ? ಕಮೆಂಟ್ ಮಾಡಿ. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.